ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರ ಜೀವನದಲ್ಲೂ ಅವರು ಸಕ್ಸಸ್ ಅನ್ನ ಕೋರಿಕೊಳ್ತಾರೆ. ಆದರೆ ಸಕ್ಸಸ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಯಾರು ಕೂಡ ತಿಳ್ಕೊಳ್ಳೋದಿಲ್ಲ. ನಾವು ಏನಾದರೂ ಒಂದು ಸಾಧಿಸಬೇಕು ಅಂತ ದೃಢವಾದ ನಿರ್ಧಾರ ತೆಗೆದುಕೊಂಡ ಮೇಲೆ ಆ ಗೋಲ್ನ ಪದೇ ಪದೇ ಆಲೋಚನೆ ಮಾಡುವುದರಿಂದ ಆ ಗೋಲ್ನ ನಾವು ತಪ್ಪದೇ ರೀಚ್ ಆಗ್ತೀವಿ. ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಅಂತಾರೆ. ನಮ್ಮ ಬ್ರೈನ್ ನಲ್ಲಿ ಎರಡು ರೀತಿಯಾದಂತಹ ಬ್ರೈನ್ ಇರುತ್ತೆ. ಅದರಲ್ಲಿ ಒಂದು ಕಾನ್ಸಿಯಸ್ ಮೈಂಡ್, ಎರಡನೇದ್ದು ಸಬ್ ಕಾನ್ಸಿಯಸ್ ಮೈಂಡ್. ನಾವು ಏನಾದರೂ ಅನ್ಕೊಂಡ್ರೆ ಮೊದಲು ಅದು ಕಾನ್ಸಿಯಸ್ ಮೈಂಡ್ಗೆ ಇನ್ಫಾರ್ಮೇಶನ್ ಹೋಗುತ್ತೆ, ನಂತರ ಅದು ಸಬ್ ಕಾನ್ಸಿಯಸ್ ಮೈಂಡ್ಗೆ ಹೋಗುತ್ತೆ. ಅಲ್ಲಿಂದ ಮ್ಯಾಗ್ನೆಟಿಕ್ ಎಲೆಕ್ಟ್ರಿಸಿಟಿ ವೇವ್ನಿಂದ ಅದು ಯೂನಿವರ್ಸ್ಗೆ ಕಳಿಸುತ್ತೆ. ನಮ್ಮ ಸಬ್ ಕಾನ್ಸಿಯಸ್ ಮೈಂಡಿಂದ ಯೂನಿವರ್ಸ್ಗೆ ಏನು ಹೋಗುತ್ತೋ ಯೂನಿವರ್ಸ್ ಕೂಡ ನಿಮಗೆ ಅದನ್ನೇ ತಿರುಗಿ ಕೊಡುತ್ತೆ. ಪುರಾಣಗಳ ಪ್ರಕಾರ ಪೂರ್ವದಲ್ಲಿ ತಥಾಸ್ತು ದೇವತೆಗಳು ಇದ್ದಾರೆ ಅಂತ ಹೇಳ್ತಿದ್ರು. ನಾವು ಪದೇ ಪದೇ ಆಲೋಚನೆ ಮಾಡೋದು, ಅನ್ಕೊಳ್ಳೋದ್ರಿಂದ ಮೇಲೆ ತಥಾಸ್ತು ದೇವತೆಗಳು ತಥಾಸ್ತು ಅಂತ ಅಂದ್ರೆ ಅಂದುಕೊಂಡಿದ್ದು ನಡೆಯುತ್ತೆ ಅಂತ ಹೇಳ್ತಿದ್ರು. ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಕೂಡ ಅಂತಾರೆ. ಕೆಲವು ಜನ ಜಾಸ್ತಿ ಕಷ್ಟಪಡುವವರು, ಅವರು ಪ್ರತಿ ಕ್ಷಣ ಕಷ್ಟದ ಬಗ್ಗೆನೇ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ. ಫಲಿತವಾಗಿ ಅವರಿಗೆ ಯೂನಿವರ್ಸ್ ಕೂಡ ಕಷ್ಟವನ್ನೇ ಕೊಡುತ್ತೆ. ಭಗವದ್ಗೀತೆಯಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ, ನೀನು ಏನನ್ನ ಆಲೋಚನೆಯನ್ನ ಮಾಡ್ತೀಯೋ ಅದೇ ನಿನಗೆ ತಿರುಗಿ ಬರುತ್ತೆ ಅಂತ. ನಿನ್ನ ಜೀವನ ಹೇಗೆ ಇರಬೇಕು ಅನ್ನೋದಕ್ಕೆ ನಿನ್ನ ಆಲೋಚನೆಗಳೇ ಮೂಲ ಕಾರಣ ಆಗಿರುತ್ತೆ. ನೀನು ಒಳ್ಳೆಯದನ್ನ ಆಲೋಚನೆಯನ್ನ ಮಾಡಿದ್ರೆ ನಿನಗೆ ಒಳ್ಳೆಯದೇ ನಡೆಯುತ್ತೆ. ನೀನು ಕೆಟ್ಟದಾಗಿ ಆಲೋಚನೆ ಮಾಡಿದ್ರೆ ಕೆಟ್ಟದಾಗಿಯೇ ನಡೆಯುತ್ತೆ. ನಾವು ಏನಾದರೂ ಸಕ್ಸಸ್ ಅನ್ನ ಸಾಧಿಸಬೇಕು ಅಂತಂದ್ರೆ ಮೊದಲು ನಾವು ಕನಸನ್ನ ಕಾಣಬೇಕು, ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ತುಂಬ ಬಲವಾಗಿ ಸಕ್ಸಸ್ ಸಾಧಿಸಿದ ಹಾಗೆ ಕನಸನ್ನ ಕಾಣಬೇಕು. ನೀವು ಎಷ್ಟು ಗಟ್ಟಿಯಾಗಿ ಕನಸನ್ನ ಕಂಡ್ರೆ ಅಷ್ಟು ಗಟ್ಟಿಯಾಗಿ ಯೂನಿವರ್ಸ್ಗೆ ಸಂದೇಶವನ್ನು ಹೋಗುತ್ತೆ. ಎಷ್ಟು ಗಟ್ಟಿಯಾಗಿ ಸಂದೇಶ ಹೋಗುತ್ತೋ ಯೂನಿವರ್ಸ್ ಕೂಡ ನಮಗೆ ಅದೇ ಫ್ರೀಕ್ವೆನ್ಸಿನಲ್ಲಿ ಫಲಿತವನ್ನ ಕೊಡುತ್ತೆ. ಅದಕ್ಕೆ ಮೇಧಾವಿಗಳು ಹೇಳ್ತಾ ಇರ್ತಾರೆ, ಒಂದು ಗೋಲನ್ನು ಸಾಧಿಸಬೇಕು ಅಂದರೆ ಒಂದು ಸಣ್ಣ ಮಗುವಿನ ಥರನಾದರೂ ಆಗಬೇಕು, ಇಲ್ಲಾಂದರೆ ಹುಚ್ಚನ ರೀತಿಯಾದರೂ ಆಗಬೇಕು ಅಂತ. ಸಚಿನ್ ತೆಂಡೂಲ್ಕರ್ನ ಒಂದು ಪತ್ರಿಕೆಯವರು ಇಂಟರ್ವ್ಯೂ ಮಾಡಬೇಕಾದ್ರೆ ಪತ್ರಿಕೆಯವರು ನೀವು ಇಷ್ಟು ದೊಡ್ಡ ಕ್ರಿಕೆಟರ್ ಹೇಗೆ ಆದ್ರಿ ಅಂತ ಕೇಳಿದರು. ಆವಾಗ ನಾನು ಪ್ರತಿಯೊಂದರಲ್ಲೂ ಕ್ರಿಕೆಟನ್ನು ನೋಡಿದೆ. ನಾನು ಊಟ ಮಾಡಬೇಕಾದ್ರೆ, ಕೂತ್ಕೊಂಡಾಗ, ಮಾತಾಡಬೇಕಾದ್ರೆ ಪ್ರತಿಯೊಂದರಲ್ಲೂ ಕ್ರಿಕೆಟನ್ನೇ ನೋಡಿದೆ. ಅದಕ್ಕೆ ನಾನು ಇಷ್ಟು ದೊಡ್ಡ ಕ್ರಿಕೆಟರ್ ಆದೆ ಅಂತ ಸಚಿನ್ ಅವರು ಹೇಳಿದರು. ಅಂದರೆ ಅವರು ಒಂದೇ ಮೆಸೇಜನ್ನು ಪದೇ ಪದೇ ಯೂನಿವರ್ಸ್ಗೆ ಕಳಿಸುವುದರಿಂದ ಯೂನಿವರ್ಸ್ ಕೂಡ ತಿರುಗಿ ಅದನ್ನೇ ಕೊಡ್ತು. ಅಬ್ದುಲ್ ಕಲಾಂ ಸರ್ ಕೂಡ ಅದನ್ನೇ ಹೇಳಿದ್ದಾರೆ, ಮೊದಲು ನೀವು ಕನಸನ್ನು ಕಾಣಿ, ನಂತರ ನಿಮ್ಮ ಗುರಿಯೆಡೆಗೆ ಕೆಲಸವನ್ನು ಮಾಡ್ತಾ ಅವನ್ನು ಸಹಕರಿಸಿಕೊಳ್ಳಿ ಅಂತ. ಸೊ ಈ ವಿಡಿಯೋದಲ್ಲಿ ಹೇಳಿರುವಂತಹ ಮೆಸೇಜನ್ನು ಅರ್ಥ ಮಾಡಿಕೊಂಡು ಕನಸುಗಳನ್ನು ಕಾಣಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸನ್ನು ಉಪಯೋಗಿಸಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.